ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯೂಟ್ಯೂಬರ್ಸ್ ಇದ್ದರೆ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ, ಸೊ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ತುಂಬ ಜನಕ್ಕೆ ಆಸೆ ಇರುತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ. ಆ್ಯಂಡ್ ಈವನ್ ನನ್ನ ಚಾನಲ್ನಲ್ಲಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಏನಂತ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಜಸ್ಟ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ. ಸೊ ಮಾಡಿದ್ರೆ ಏನೇನೆಲ್ಲ ಐಡಿಯಾಸ್ ಬೇಕು ಆಗುತ್ತೆ ಅನ್ನೋದಕ್ಕೋಸ್ಕರ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಹೇಳ್ತಿದ್ದೀನಿ, ಎಷ್ಟೋ ಜನ ಇನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಅಥವಾ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋರು, ಯೂಟ್ಯೂಬ್ ಚಾನಲ್ ಇರೋರು, ಅಥವಾ ಹೊಸದಾಗಿ ಮಾಡಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಸೇರಿಸಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೈಟಲ್ ಆ್ಯಂಡ್ ಥಂಬ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು ಹೇಗೆ, ಏನೇನೆಲ್ಲ ಒಂದು ಪಾಯಿಂಟ್ಸ್ಗಳು ನಮಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದಾವುದು ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಥವಾ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನೆಲ್ಲ ನಮಗೆ ಬೇಕಾಗುತ್ತೆ ಅನ್ನೋದು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಆ್ಯಂಡ್ ನಾನು ಹೇಳ್ತಾ ಇರೋದು ಯಾವುದು ಇನ್ಸ್ಟ್ರೂಮೆಂಟ್ ಬಗ್ಗೆ ಆಗಲಿ, ಅಥವಾ ಮೊನ್ನೆ ಹೇಳಿದ್ದೆ ನಾನು 2024ನಲ್ಲಿ ನೀವು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಯಾವ ಥರದಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ, ಯಾಕಂದರೆ ನಾನು ಅದರಲ್ಲಿ ಪೂರ್ತಿ ಡೀಟೇಲಾಗಿ ಹೇಳಿದ್ದೀನಿ. ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಮೆಂಟಲಿ, ಫಿಸಿಕಲಿ ಆ್ಯಂಡ್ ನಿಮಗೆ ಬೇಕಾಗಿರುವಂಥ ಏನೇನೆಲ್ಲ ಐಟಮ್ಸ್ ಬೇಕಾಗಿದೆ ಪ್ರತಿಯೊಂದು ಕೂಡ ಹೇಳಿದ್ದೀನಿ. ಆ್ಯಂಡ್ ನೀವು ಹೇಗೆ ಮೆಂಟಲಿ ಅದಕ್ಕೆ ಪ್ರಿಪೇರ್ ಆಗಬೇಕು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ನೋಡಿ, ಈ ವಿಡಿಯೋ ನೋಡೋಕ್ಕೆ ಮುಂಚೆ ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂಚೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು. ಆ್ಯಂಡ್ ನಾವು ಮಾಡೋ ಸ್ಟ್ರಗಲ್ ಏನೇನಿರುತ್ತೆ, ನಮ್ಗೆ ಏನೇನೆಲ್ಲ ಕಷ್ಟಗಳು ಬರುತ್ತೆ ಯೂಟ್ಯೂಬ್ ಚಾನಲ್ ನಾವು ಒಂದು ವಿಡಿಯೋ ಮಾಡೋಷ್ಟರಲ್ಲಿ ನಾವು ಏನೇನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಕೂಡ ನಾನು ಡೀಟೇಲ್ ಆಗಿ ಅದರಲ್ಲಿ ಹೇಳಿದ್ದೀನಿ. ಸೊ ಮಿಸ್ ಮಾಡಿದೆ ಫಸ್ಟ್ ಆ ವಿಡಿಯೋನ ನೋಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತ ಅಂದರೆ, ಎಲ್ಲರಿಗೂ ಒಂದು ಆಸೆ ಇರುತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಆಸೆ ಇರುತ್ತೆ, ನಮ್ಮ ಚಾನಲ್ ಬೇಗ ಮಾನಿಟೈಸ್ ಆಗಬೇಕು ಆ್ಯಂಡ್ ಬೇಗ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅನ್ನೋದೊಂದು ಎಲ್ಲರಿಗೂ ಇರುವಂಥ ಒಂದು ಆಸೆ ಆಗಿರುತ್ತೆ. ಸೊ ನಾನು ಇವತ್ತು ಹೇಳೋಕೆ ಹೊರಟಿರೋದು ಕೂಡ ಅದೇನೆ. ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ, ಸೊ ನಾನು ಹೇಳಿದಾಗೆ ನಾನು ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಫಸ್ಟ್ ಹೇಗೆ ಪ್ರಿಪೇರ್ ಆಗಬೇಕು, ಮೆಂಟಲಿ, ಫಿಸಿಕಲಿ ನಾವು ಹೇಗೆ ಸ್ಟ್ರಾಂಗ್ ಆಗಿರಬೇಕು ಪ್ರತಿಯೊಂದು ಕೂಡ ಅದರಲ್ಲಿ ಶೇರ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಚಾನಲ್ ನೀವು ಅದೆಲ್ಲ ಮಾಡ್ಕೊಳ್ತೀರಾ, ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ. ಸೊ ಫಸ್ಟ್ ಥಿಂಗ್, ನೀವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ನಿಮಗೆ ಏನೇನೆಲ್ಲ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಆ್ಯಂಡ್ ಹೇಗೆ ನೀವು ಒಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಏನೇನೆಲ್ಲ ನಡೆಯುತ್ತೆ ಅನ್ನೋದು. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನಂತಂದರೆ, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ. ಸೊ ಅದನ್ನು ಮಾಡಬೇಡಿ. ಮೀನ್ಸ್ ತುಂಬ ನಾವು ಅನ್ಕೊಳಕ್ಕೆ ಹೋಗಬಾರ್ದು. ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಥವಾ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ, ನಮಗೆ ಇಷ್ಟು ಮಾನಿಟೈಸೇಷನ್ ಇಷ್ಟು ದಿವಸದಲ್ಲೇ ಆಗೋಗ್ಬಿಡುತ್ತೆ. ಕೆಲವ್ರದ್ದು ನಾನು ಹೇಳ್ತೀನಿ, ಎಷ್ಟೋ ಜನದ್ದು ಬರೀ 7 ದಿವಸ ಇಲ್ಲ 1-2 ವಿಡಿಯೋದಲ್ಲಿ ಅವ್ರ ಚಾನಲ್ ಮಾನಿಟೈಸ್ ಆಗಿರೋದು ಇದೆ. ಆ್ಯಂಡ್ ಎಷ್ಟೋ ಜನಕ್ಕೆ 100 ವಿಡಿಯೋಗಳು ಹಾಕಿದ್ರು ಕೂಡ ಮಾನಿಟೈಸ್ ಆಗದೆ ಇರೋದು ಕೂಡ ಇದೆ. ಇದಕ್ಕೆ ನನಗೆ ಗೊತ್ತಿರೋದು ನನ್ನ ಫ್ರೆಂಡ್ಸ್ಗಳದ್ದು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾರೆ, ಬಟ್ ಅವರ ಚಾನಲ್ ಮಾನಿಟೈಸ್ ಆಗಿಲ್ಲ, ಇನ್ನು 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಿಲ್ಲ, ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ಲ, ಎಷ್ಟೋ ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ. ಸೊ ಈ ಥರ ಕೂಡ ಇರುತ್ತೆ. ಆ್ಯಂಡ್ ಎಷ್ಟೋ ಜನದ್ದು ಹೇಗಿರುತ್ತೆ ಅಂದರೆ, ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸಕ್ಕೆ ನಾನೇ ತುಂಬ ಜನಕ್ಕೆ ಸಜೆಸ್ಟ್ ಮಾಡಿರೋರು ಕೂಡ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸಕ್ಕೆ ಅವ್ರ ಚಾನಲ್ ಮಾನಿಟೈಸ್ ಆಗಿದೆ, ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ, ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಈವನ್ ಯೂಟ್ಯೂಬ್ ವಿಡಿಯೋಗೆ ನಮ್ಮ ವಿಡಿಯೋ ಕಂಟೆಂಟ್ ಇದೆಲ್ಲ ಎಷ್ಟು ಮ್ಯಾಟರ್ ಆಗುತ್ತೋ ನಮ್ಮ ಡೆಸ್ಟಿನಿ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಎಷ್ಟು ಜನ ಇದನ್ನು ಒಪ್ತೀರಾ ನನಗೆ ಕಮೆಂಟ್ಸ್ ಮಾಡಿ. ಸೊ ಎಲ್ಲರದು ಅದೃಷ್ಟ ಒಂದೇ ಥರ ಇರಲ್ಲ, ಎಲ್ಲರದು ಲಕ್ ಅದು ಎಲ್ಲರಿಗೂ ಒಂದೇ ಸಾರಿ ಹೀಗೆ ಬಂದ್ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಎಷ್ಟೋ ಜನ ಯೂಟ್ಯೂಬರ್ಸ್ ನೀವು ಈಗಾಗಲೇ ನೋಡ್ತಿರ್ಬೋದು, ಕನ್ನಡದಲ್ಲಿ ವ್ಲಾಗ್ ಚಾನಲಲ್ಲಿ ತುಂಬ ಜನ ಫೇಮಸ್ ವ್ಲಾಗರ್ಸ್ ಇದ್ದಾರೆ. ಆ್ಯಂಡ್ ಟೆಕ್ ಚಾನಲಲ್ಲಿ ಕನ್ನಡದಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಿರೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಿರೋರು ಇದ್ದಾರೆ. ರೆಸಿಪಿ ಚಾನಲ್ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಫೇಮಸ್ ಆಗಿರೋರಿದೆ. ಸೊ ಈ ಥರ ಬೇಕಾದಷ್ಟು ಇರುತ್ತೆ. ಸೊ ನಮ್ಮ ಚಾನಲ್ ಕೂಡ ಅದ್ರ ಮಧ್ಯದಲ್ಲಿ ಒಂದಾಗಬೇಕು ಅಂದಾಗ ನಮ್ಮ ಅದೃಷ್ಟ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಮ್ಮ ಅದೃಷ್ಟ ಕೈ ಕೊಡುತ್ತೆ ಅನ್ನೋ ಟೈಮ್ನಲ್ಲಿ ಕೆಲವೊಂದು ಸರಿ ನಮ್ಮ ವಿಡಿಯೋ ಕಂಟೆಂಟ್ ಆಗಿರ್ಬೋದು, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ವಿಡಿಯೋ ಥಂಬ್ನೇಲ್ ಕ್ವಾಲಿಟಿ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಯಾವುದೋ ಒಂದರಿಂದ ನಮ್ಮ ವಿಡಿಯೋ ಚೆನ್ನಾಗಿ ಕ್ಲಿಕ್ ಕೂಡ ಆಗುತ್ತೆ. ಸೊ ಇದು ಒಂದು ಕಡೆ ಅದೃಷ್ಟ ಅಂತಲೂ ಅಂದ್ಕೊಳ್ಬೋದು. ಇನ್ನೊಂದು ಕಡೆ ಅದೃಷ್ಟ ಕೈ ಕೊಡೋ ಟೈಮ್ನಲ್ಲಿ ನಾವು ಮಾಡಿರೋಂಥ ಕೆಲಸ, ಹೇಳ್ತಾರಲ್ಲ ಯಾವಾಗಲೂ ಅದೃಷ್ಟಕ್ಕಿಂತ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಅಂತ, ಎರಡೂ ಕೂಡ ಆಗುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಅದೃಷ್ಟ ಹೇಗೆ ಇರಲಿ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ಯಾಕಂದರೆ ನಾನು ಕೂಡ ನನ್ನ ಬ್ಲಾಗ್ ಚಾನಲ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನನ್ನ ಬ್ಲಾಗ್ನಲ್ಲಿ ಕೆಲವೊಂದು ಬ್ಲಾಗ್ಸ್ ರನ್ ಆಗ್ತಾ ಇದೆ, ಸ್ಲೋಲಿ ರನ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ ತುಂಬ ಚೆನ್ನಾಗಿ ಓಡುತ್ತೆ. ಈಗಲೂ ಕೂಡ ನನಗೆ ವ್ಯೂಸು, ಸಬ್ಸ್ಕ್ರೈಬರ್ಸ್ ಬರ್ತಿರೋದೇ ನನ್ನ ಪ್ರೆಗ್ನೆನ್ಸಿ ಹಳೆ ವೀಡಿಯೋಸ್ಗಳಿಂದನೇ ಬರ್ತಾ ಇರೋದು.
ಬಟ್ ಹಂಗಂತ ನಾನು ಎಷ್ಟಂತಾನು ಮಾಡೋದಕ್ಕಾಗಲ್ಲ. ಯಾಕಂದರೆ ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಸೊ ನಾನು ನಿಜ ಇರೋದು ನನ್ನ ಎಕ್ಸ್ಪೀರಿಯನ್ಸ್ ಏನೇನಿದೆ ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ತುಂಬ ವಿಷಯಗಳು ಶೇರ್ ಮಾಡಿದ್ದೀನಿ. ಇನ್ನೂ ತುಂಬ ಐಡಿಯಾಸ್ ಇದೆ ಶೇರ್ ಮಾಡಬೇಕು, ಬಟ್ ಮಾಡಿಲ್ಲ. ವ್ಲಾಗ್ಸ್ ಕಡೆ ಸ್ವಲ್ಪ ಗಮನ ಕೊಡ್ತಿದ್ದೆ. ಸೊ ನಾನು ಹಾಗಾಗಿ ವ್ಲಾಗ್ ಆಗ್ತಾಯಿದ್ದೀನಿ. ಆ್ಯಂಡ್ ಈ ರೀತಿ ಇರುತ್ತೆ ಎಲ್ಲರದು ವ್ಲಾಗೇ ಆಗಲಿ ಬೇರೆ ಒಂದು ಯಾವುದು ಕೂಡ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಫಸ್ಟ್ ಮ್ಯಾಟರ್ ಆಗುತ್ತೆ ಡೆಸ್ಟಿನಿ ಆ್ಯಂಡ್ ಸೆಕೆಂಡ್ ಮ್ಯಾಟರ್ ಆಗುತ್ತೆ ನಮ್ಮ ಹಾರ್ಡ್ ವರ್ಕ್. ನೀವು ವರ್ಕ್ ಮಾಡ್ತಾ ಹೋಗಿ ಅಷ್ಟೇ. ನೀವು ಅದು ಯಾವತ್ತು ನಿಮಗೆ ಲಕ್ ಅದರಿಂದ ನಿಮಗೆ ಸಿಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದರೆ ನಾವು ಕೆಲಸ ಮಾಡೋದಕ್ಕೆ ಯಾವತ್ತಾರು ಒಂದು ದಿವಸ ದೇವರಿಗೂ ಕೂಡ ಅನಿಸ್ಬೋದು ಇಷ್ಟು ಕಷ್ಟಪಟ್ಟಿದ್ದಾರೆ, ಸೊ ಇವ್ರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಅನ್ನಿಸ್ಲೋಬಹುದು. ಅದಕ್ಕೋಸ್ಕರ ಆ್ಯಂಡ್ ಥರ್ಡ್ ಒನ್ ಮ್ಯಾಟರ್ ಆಗುತ್ತೆ ನಿಮ್ಮ ವಿಡಿಯೋ ಥಂಬ್ನೇಲ್. ಯಾವಾಗಲೂ ಹೇಳ್ತಾ ಇರ್ತೀನಿ ವಿಡಿಯೋ ಕಂಟೆಂಟ್ ತುಂಬ ಇಂಪಾರ್ಟೆಂಟ್. ಸೊ ಕಂಟೆಂಟ್ ಇವಾಗ ನಾನು ಹೇಳ್ತಾ ಇರೋ ವಿಷಯದಲ್ಲಿ ಕಂಟೆಂಟ್ ಸೆಕೆಂಡ್ರಿ. ಯಾಕಂದರೆ ಎಷ್ಟೋ ಸರಿ ನಾವು ಒಂದು ವಿಡಿಯೋನ ಕ್ಲಿಕ್ ಮಾಡ್ತೀವಿ, ಒಂದು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದಿದ ತಕ್ಷಣ ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮಗೆ ಒಂದು ಯೂಟ್ಯೂಬಲ್ಲಿ ಈಗ ನಾವು ಸ್ಕ್ರಾಲ್ ಮಾಡ್ತಾ ಹೋದರೆ ಒಂದೊಂದೇ ಆ್ಯಡ್ಸ್ ಮೀನ್ಸ್ ವಿಡಿಯೋಗಳು ನಿಮಗೆ ಶೋ ಆಗ್ತಾ ಹೋಗುತ್ತೆ. ಸೊ ನೀವು ಸುಮ್ಮನೆ ಯಾವುದೋ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಲ್ಲ. ವ್ಲಾಗಲ್ಲೇ ಆದರೂ ಕೂಡ ಎಷ್ಟೋ ಜನದ್ದು ವ್ಲಾಗ್ಸ್ ಇರುತ್ತೆ, ಬಟ್ ನೀವು ಅದ್ರಲ್ಲಿ ಕೆಲವ್ರದ್ದು ಮಾತ್ರ ಕ್ಲಿಕ್ ಮಾಡ್ತೀರಾ ಬಿಕಾಸ್ ಆಫ್ ಥಂಬ್ನೇಲ್. ಆ ಥಂಬ್ನೇಲಲ್ಲಿ ನಿಮಗೇನೋ ಒಂದು ಕ್ಯೂರಿಯಾಸಿಟಿ ಇರ್ಬೋದು, ಅಥವಾ ಏನೋ ಒಂದು ತಿಳ್ಕೊಳ್ಳೋದ್ರದ್ದು ಇರ್ಬೋದು, ಇಲ್ಲ ಅವ್ರದ್ದು ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು, ಅವ್ರು ರೆಡಿಯಾಗಿರೋ ರೀತಿ ನೋಡೋದಕ್ಕಿರ್ಬೋದು, ಅಥವಾ ಅವ್ರ ಮನೆಯದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ. ಇವಾಗ ಒಂದು ದೇವ್ರ ಬಗ್ಗೆ ಅಥವಾ ಪೂಜೆಗಳ ಬಗ್ಗೆ ಹೇಳ್ತಾ ಇರ್ತಾರೆ ಅಂದಾಗ ಸೊ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಇರ್ಬೋದು. ಬಟ್ ಅದನ್ನು ಅಟ್ರಾಕ್ಟಿವ್ ಆಗಿ ಕೂಡ ಇದ್ರೆ ಮಾತ್ರ ನೀವು ನೋಡ್ತೀರಾ. ಇವಾಗ ಒಂದು ಫ್ರೈಡೇ ಇದೆ ನಾಳೆ, ಸೊ ನೀವು ಯಾವ್ದಾದ್ರು ನಾಳೆಯಿಂದ ಒಂದು ಪೂಜೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳಿ, ಅಥವಾ ತುಳಸಿ ಪೂಜೆ ಬರ್ತಾ ಇದೆ. ಸೊ ತುಳಸಿ ಪೂಜೆ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದಾಗ ನೀವು ಸರ್ಚ್ ಮಾಡ್ತಾ ಇರ್ತೀರಾ. ಸೊ ಅದೇ ಟೈಮ್ನಲ್ಲಿ ಯಾರಾದರೂ ಒಂದು 2-3 ಡೇಸ್ ಮುಂಚಿಂದನೇ ತುಳಸಿ ಪೂಜೆದ ಬಗ್ಗೆ ಏನಾದರೂ ಒಂದು ವಿಡಿಯೋ ಮಾಡಿರ್ತಾರೆ, ತುಂಬ ಜನ ಮಾಡಿರ್ತಾರೆ. ಸೊ ನೀವು ಅದರಲ್ಲಿ ಕೆಲವೊಂದು ಮಾತ್ರ ನೀವು ಆಪ್ಟ್ ಮಾಡ್ತೀರಾ. ಯಾಕೆ? ಅದರದ್ದು ಥಂಬ್ನೇಲ್ ಚೆನ್ನಾಗಿರಬೇಕು. ನಿಮಗೆ ಅದು ಥಂಬ್ನೇಲ್ ನೋಡಿದ ತಕ್ಷಣ ಇದು ಮೋಸ್ಟ್ ಚೆನ್ನಾಗಿರ್ಬೋದು ಅಂತ ಅನಿಸ್ಬೋದು. ಕೆಲವೊಂದು ಸರಿ ವ್ಯೂಸ್ ನೋಡಿ ಕೆಲವರು ಕ್ಲಿಕ್ ಮಾಡಿರ್ತಾರೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಥಂಬ್ನೇಲ್ ನೋಡಿ ವಿಡಿಯೋನ ಕ್ಲಿಕ್ ಮಾಡಿರ್ತಾರೆ. ಆ್ಯಂಡ್ ನಿಮ್ಮ ಟೈಟಲ್ ನೋಡಿ ಥಂಬ್ನೇಲ್ನ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡೋದಿರುತ್ತೆ. ಸೊ ಥಂಬ್ನೇಲ್ ಆ್ಯಂಡ್ ಟೈಟಲ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಒಳಗಡೆ ಬಂದಮೇಲೆ ಕಂಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಥಂಬ್ನೇಲ್ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋಗೆ ಬರ್ತಾರೆ ಅಂದಾಗ ಕಂಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಫಸ್ಟ್ ಥಿಂಗ್ ಯಾವಾಗಲೂ ಏನಾಗುತ್ತೆ ಅಂದರೆ ಥಂಬ್ನೇಲ್ ಮತ್ತು ಟೈಟಲ್. ನೀವು ಯಾವ ಥರ ಟೈಟಲ್ ಕೊಡ್ತೀರಾ. ನೀವು ಇವಾಗ ಒಂದು ಲಕ್ಷ್ಮೀ ಇದು ನೋಡ್ತಿರ್ಬೋದು. ನೀವು ಯಾವಾಗಲೂ ಎಲ್ಲರೂ ತುಂಬ ಇವಾಗ ಏನಂತಾರೆ, ತುಂಬ ಜನ ಸರ್ಚ್ ಮಾಡೋದು ಮನಿ ಹೇಗೆ ಅರ್ನ್ ಮಾಡೋದು, ನಾವು ಮನಿ ಸೇವ್ ಆಗ್ತಾಯಿಲ್ಲ, ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್, ಇದ್ರ ಬಗ್ಗೆ ಸರ್ಚ್ ಮಾಡುವಾಗ ಯಾರಾದರೂ ಥಂಬ್ನೇಲ್ ಮೇಲೆ ಅದೇ ಥರ ಕೊಟ್ಟಿರ್ತಾರೆ. ಈ ಒಂದು ಸ್ತೋತ್ರ ಓದ್ರಿ ನಿಮಗೆ ದುಡ್ಡು ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ದುಡ್ಡು ಚೆನ್ನಾಗಿ ಸೇವ್ ಆಗ್ತಾ ಹೋಗುತ್ತೆ, ನಿಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡು ಇರುತ್ತೆ. ಸೊ ಈ ಥರ ಒಂದು ಥಂಬ್ನೇಲ್ ನೋಡಿದ ತಕ್ಷಣ ನಿಮಗೆ ಏನು ಅನ್ಸುತ್ತೆ, ನಮಗೂ ಇದು ಅವಶ್ಯಕತೆ ಇದೆ, ಸೊ ಬೇಗ ಕ್ಲಿಕ್ ಮಾಡ್ತಾರೆ. ಆ್ಯಂಡ್ ಈವನ್ ತುಳಸಿ ಪೂಜೆಗೂ ಅಷ್ಟೇ, ಈ ತುಳಸಿ ಪೂಜೆಯಲ್ಲಿ ಈ ತಪ್ಪು ಮಾಡಬೇಡಿ, ಅಥವಾ ಈ ತುಳಸಿ ಪೂಜೆಯಲ್ಲಿ ಈ ಒಂದು ಸ್ತೋತ್ರನ ಓದಿ ನಿಮಗೆ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ. ಸೊ ಈ ಥರದ್ದು ಏನಾದರೂ ಒಂದು ಥಂಬ್ನೇಲ್ ಕೊಟ್ಟಾಗ ನಿಮಗೆ ಏನು ಅನ್ಸುತ್ತೆ, ಇದು ನಾನು ಮಾಡಿದ್ರೆ ನನಗೂ ಏನೋ ಒಳ್ಳೇದಾಗುತ್ತೆ ಅನ್ನೋ ಹೋಪ್ ಇರುತ್ತೆ. ಸೊ ಅದೇ ಥರ ನಿಮ್ಮ ಒಂದು ವ್ಲಾಗಲ್ಲೇ ಆಗಿದ್ರು ಕೂಡ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕಂಟೆಂಟ್ ಹೆಂಗಿರಬೇಕು ಅಂತ ಅಂದರೆ ಜನಗಳು ನೋಡೋರಿಗೆ ಏನೋ ಒಂದು ಅದರಲ್ಲಿ ಮೆಸೇಜ್ ಇರಬೇಕು, ಅದರಲ್ಲಿ ಏನೋ ಒಂದು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಏನೋ ಒಂದು ಕಲಿಯೋದಿರ್ಬೋದು. ಮೀನ್ಸ್ ಇವಾಗ ವ್ಲಾಗ್ ಮಾಡ್ತಾ ಇರ್ತೀರಾ ನೀವು ಮನೆಯಲ್ಲಿ ನೀವು ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋದು ಅನ್ನೋದು ತೋರಿಸ್ತಾ ನೀವು ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀರಾ ಟಿಪ್ಸ್ಗಳನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಬೋದು. ಆ್ಯಂಡ್ ನೀವೊಂದು ಎಜುಕೇಷನ್ ಏನಾದರೂ ವೀಡಿಯೋ ಮಾಡ್ತಾ ಇದ್ದೀರಾ ಅಂದಾಗ ಈಗ ಟ್ರೆಂಡಿಂಗಲ್ಲಿ ಏನೇನು ಎಕ್ಸಾಮ್ಸ್ ಇದೆ, UPSC ಏನೇನೆಲ್ಲ ಎಕ್ಸಾಮ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನೀವು ವೀಡಿಯೋಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಅದರಿಂದ ನಿಮಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನೀವು ಶೇರ್ ಮಾಡ್ತಾ ಹೋಗ್ಬೋದು. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಿದ್ದೀರಾ, ಅದರಲ್ಲೂ ಕೂಡ ನೀವು ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಒಂದು ಇದನ್ನ ಕ್ರಿಯೇಟ್ ಮಾಡ್ಬೋದು. ಈವನ್ ಮನೆಯೇ ಆಗಲಿ ಆಲ್ಟ್ರ್ ಮಾಡೋದು, ಮೀನ್ಸ್ ಇಂಟೀರಿಯರ್ ಡೆಕೋರೇಷನ್, ಮನೆಯದು ಇಂಟೀರಿಯರ್ ಡೆಕೋರೇಷನ್ನೇ ನೀವು ಇರೋ ವಸ್ತುವಲ್ಲಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನ ಮಾಡ್ಬೋದು. ಸೊ ಈ ಥರ ಬೇಕಾದಷ್ಟು ಇರುತ್ತೆ. ಸೊ ನೀವು ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಲವೊಂದು ಮಾಡೋದ್ರಿಂದ ಕಂಟೆಂಟ್ ಕೂಡ ಚೆನ್ನಾಗಿ ರನ್ ಆಗುತ್ತೆ. ಆ್ಯಂಡ್ ಇದರಲ್ಲೇ ನೀವು ಟ್ರೆಂಡಿಂಗ್ ಹುಡುಕಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ ಟ್ರೆಂಡಿಂಗ್ ಓಕೆ, ಬಟ್ ಇರೋದ್ರಲ್ಲಿ ಟ್ರೆಂಡಿಂಗ್ ಹುಡುಕಿ ಅಂತ. ಈಗ ನೀವೊಂದು ಟಾಪಿಕ್ ಮಾಡ್ತೀರಾ, ವ್ಲಾಗಲ್ಲೇ ಮಾಡ್ತಿದ್ದೀರಾ, ವ್ಲಾಗಲ್ಲಿ ಬೇರೆ ವ್ಲಾಗರ್ಸ್ ಏನು ಮಾಡ್ತಾ ಇದ್ದಾರೆ, ಸೊ ನೀವು ಅವ್ರದ್ದು ವಿಡಿಯೋ ನೋಡಿಬಿಟ್ಟು ಕೆಲವೊಂದು ಟಿಪ್ಸ್ ಅದನ್ನು ನೀವು ಕೂಡ ಅದನ್ನು ಅಳವಡಿಸ್ಕೊಳ್ಬೋದು. ಏನು ತಪ್ಪಿಲ್ಲ. ನಾನು ಅವ್ರದನ್ನ ಕಾಪಿ ಮಾಡಿ ಅಂತ ಹೇಳ್ತೀರಾ, ಇಲ್ಲ ನೀವು ಅವ್ರದ್ದು ವಿಡಿಯೋನ ತಂದು ಹಾಕ್ತಿಲ್ಲ. ಸೊ ನೀವು ಅವ್ರದ್ದೇ ಥರ ಸೇಮ್ ವ್ಲಾಗ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ, ಬಿಕಾಸ್ ಎಲ್ಲರದ್ದು ವಿಡಿಯೋ ಡಿಫ್ರೆಂಟ್. ಬಟ್ ನೀವು ಅವ್ರದ್ದೇ ವಿಡಿಯೋನ ಕಾಪಿ ಮಾಡಿ ಪೇಸ್ಟ್ ಮಾಡಿ ನಿಮ್ಮ ವಿಡಿಯೋ ನಿಮ್ಮ ಚಾನಲ್ ಹಾಕ್ತೀನಿ ಅಂದರೆ ಅದು ಕಾಪಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೂಡ ಬರ್ಬೋದು. ಬಟ್ ನಾನು ಹೇಳ್ತಿರೋದಿಲ್ಲಿ ನೀವು ಸೇಮ್ ಆ್ಯಸ್ ಇಟ್ ಈಸ್ ಮಾಡಿದ್ರು ಕೂಡ ಕಾಪಿರೈಟ್
ಬರೋದಿಲ್ಲ. ನೀವು ವಿಡಿಯೋ ಮಾಡಿರ್ತೀರ ಅದಕ್ಕೋಸ್ಕರ ಅಷ್ಟೇ. ಕಂಟೆಂಟ್ ಅದೇ ಇರ್ಬೋದು. ಸೊ ನಿಮಗೆ ಏನೇನೆಲ್ಲ ಕಂಟೆಂಟ್ ಅನಿಸುತ್ತೋ, ಯಾರ್ದು ನೋಡಿ ನಿಮಗೆ ಇನ್ಸ್ಪೈರ್ ಆಗುತ್ತೋ ಆ ಥರ ಕಂಟೆಂಟ್ ನೀವು ಕೂಡ ಮಾಡ್ಬೋದು, ನಿಮ್ಮ ಓನ್ ವೇನಲ್ಲಿ ನೀವು ಮಾಡ್ಬೋದು. ಸೊ ಈ ರೀತಿಯಾಗಿ ಕಂಟೆಂಟ್ ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಫೋರ್ತ್ ಒಂದು ಬಂದ್ಬಿಟ್ಟು ಏನಂತಂದರೆ ನಿಮ್ಮ ಟೈಟಲ್ ಡಿಸ್ಕ್ರಿಪ್ಷನ್. ಟೈಟಲ್ ಆಲ್ರೆಡಿ ನಾನು ಹೇಳಿದೆ ತಮ್ನೇಲ್ ಜೊತೆಗೇನೆ. ತಮ್ನೇಲಲ್ಲಿ ನೀವೇನು ಕೊಡ್ತೀರಾ ಅದರಿಂದ ಸ್ವಲ್ಪ ಚೇಂಜ್ ಮಾಡಿ ಟೈಟಲ್ ಕೊಡಿ. ಡಿಸ್ಕ್ರಿಪ್ಷನಲ್ಲಿ ಏನಾಗುತ್ತೆ ಅಂತಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಟೈಟಲ್ನ ಕಾಪಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಹ್ಯಾಶ್ ಟ್ಯಾಗ್ಸ್ನ ಚೆನ್ನಾಗಿ ಕೊಡಿ. ನೀವು ಆ ಹ್ಯಾಶ್ ಟ್ಯಾಗ್ ಏನೇನಿರುತ್ತೆ, ನೀವೊಂದು ವಿಡಿಯೋದಲ್ಲಿ ನೀವೇನೇನೆಲ್ಲ ಮೆನ್ಷನ್ ಮಾಡಿರ್ತೀರೋ ಪ್ರತಿ ಒಂದು ವಿಷಯ ಕೂಡ ನೀವು ಹ್ಯಾಶ್ ಟ್ಯಾಗ್ನ ಕೊಡ್ತಾ ಹೋಗ್ಬೋದು. ಹ್ಯಾಶ್ ಟ್ಯಾಗ್ ನೀವು ಅವಾಗ ಒಂದು ವ್ಲಾಗ್ ಮಾಡ್ತಿದ್ದೀರಿ, ಹ್ಯಾಶ್ ಟ್ಯಾಗ್ ವ್ಲಾಗ್ ಕೊಡಿ, ಹ್ಯಾಶ್ ಟ್ಯಾಗ್ ಡೈಲಿ ವ್ಲಾಗ್ಸ್ ಕೊಡಿ, ಹ್ಯಾಶ್ ಟ್ಯಾಗ್ ಕನ್ನಡ ವ್ಲಾಗ್ಸ್ ಕೊಡಿ, ಹ್ಯಾಶ್ ಟ್ಯಾಗ್ ರಂಗೋಲಿ ಡಿಸೈನ್ಸ್ ಕೊಡಿ, ಹ್ಯಾಶ್ ಟ್ಯಾಗ್ ಈವನ್ ವ್ಲಾಗಲ್ಲೂ ಕೂಡ ಯಾವುದಾದ್ರು ರಂಗೋಲಿ ತೋರಿಸಿದ್ದೀರಾ, ಹ್ಯಾಶ್ ಟ್ಯಾಗ್ ರಂಗೋಲಿ ಡಿಸೈನ್ಸ್ ಕೊಡಿ. ತುಳಸಿ ಪೂಜೆ ಬಗ್ಗೆ ಏನೋ ಮಾಡ್ತಿದ್ದೀರಾ, ಹ್ಯಾಶ್ ಟ್ಯಾಗ್ ತುಳಸಿ ಪೂಜಾ ಕೊಡಿ. ಸೊ ಏನೇನೆಲ್ಲ ಇರುತ್ತೋ ಅದನ್ನೆಲ್ಲ ನೀವು ಹ್ಯಾಶ್ ಟ್ಯಾಗ್ಸ್ನ ಹಾಕ್ಬೋದು. ಆ್ಯಂಡ್ ಎಷ್ಟಾದರೂ ಹಾಕ್ಬೋದು, ಅದು ಕೂಡ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಜನ ಯಾವ್ಯಾವ ಥರ ಸರ್ಚ್ ಮಾಡ್ಬೋದು ಆ ಕ್ವಶನ್ಸ್ ಎಲ್ಲ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ನಿಮ್ಮ ಟ್ಯಾಗ್ಸ್ ಕೂಡ ಅಷ್ಟೇ ನೀವು ಏನೇನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರ ಹ್ಯಾಶ್ ಟ್ಯಾಗ್ ಜೊತೆಗೆ. ಬಟ್ ಹ್ಯಾಶ್ ಟ್ಯಾಗ್ ಹಾಕೋ ಅವಶ್ಯಕತೆ ಇಲ್ಲ. ಟ್ಯಾಗ್ಸಲ್ಲಿ ಜನ ಏನೇನು ಸರ್ಚ್ ಮಾಡ್ತಾರೆ ಕ್ವಶನ್ಸ್ ಟೈಪಲ್ಲಿ, ಹೌ ಟು ಡೂ ತುಳಸಿ ಪೂಜಾ, ಸೊ ಇದನ್ನು ನೀವು ಟ್ಯಾಗ್ ಆಗಿ ಕೊಡ್ಬೋದು. ಈ ರೀತಿ ಕ್ವಶನ್ ಆಗಿ ನೀವು ಒಂದು ಟ್ಯಾಗ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು. ವಿಡಿಯೋ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ನಮ್ಮ ಥಂಬ್ನೇಲ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ನಮ್ಮ ವಿಡಿಯೋ ಕ್ವಾಲಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸ್ವಲ್ಪ ಬೆಳಕಿರೋ ಜಾಗದಲ್ಲಿ ಮಾಡಿ, ನಿಮ್ಮ ವಾಯ್ಸ್ ಸ್ವಲ್ಪ ಲೌಡ್ ಇರಲಿ, ತುಂಬ ಎನರ್ಜೆಟಿಕ್ ಆಗಿ ಇರಲಿ. ಸೊ ಈ ರೀತಿ ಮಾತಾಡೋದ್ರಿಂದ ಮೀನ್ಸ್ ಸ್ವಲ್ಪ ಜಾಸ್ತಿ ಬ್ರೇಕ್ ಕೊಡದೆ ಮಾತಾಡೋದ್ರಿಂದ, ಅಥವಾ ಫಾಸ್ಟಾಗಿ ಫಾಸ್ಟ್ ಮೀನ್ಸ್ ನಾಟ್ ಅರ್ಥ ಆಗದೆ ಇರೋ ಥರ ಅಂತಲ್ಲ, ಸ್ಪೀಡ್ ಒಂದು ರೇಂಜಲ್ಲಿ ನಮ್ಮ ವಾಯ್ಸ್ ಸ್ಪೀಡಾಗಿರಬೇಕು. ಅವರಿಗೆ ಬೋರಿಂಗ್ ಅನ್ನಿಸ್ಬಾರ್ದು. ಯಾರೇ ಆಗಲಿ ನಮ್ಮ ವಿಡಿಯೋ ನೋಡ್ತಿರೋರಿಗೆ ಇವ್ರದ್ದೇನು ವಿಡಿಯೋ ನೋಡೋದು, ಯಾವಾಗಲೂ ಎಳೆದು ಮಾತಾಡ್ತಾರೆ ಆ ಥರ ಯಾವಾಗಲೂ ಅನ್ನಿಸ್ಬಾರ್ದು. ಸೊ ಕಂಟಿನ್ಯೂಸ್ ಆಗಿ ನಿಮ್ಮ ಮಾತಿರಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ನಿಮ್ಮ ಫ್ಲೋ ಇರಬೇಕು. ಆ್ಯಂಡ್ ನಾವು ಮನೆಯಲ್ಲಿ ಇದ್ರೂ ಕೂಡ ತುಂಬ ಮನೆಗೆ ಇರೋ ಥರ ರೆಡಿ ಆಗೋದಾಗಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ವ್ಲಾಗ್ ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಈವನ್ ನಾನು ಮಾಡಿರೋ ಮಿಸ್ಟೇಕ್ ಇದು. ಮನೆಯಲ್ಲೇ ನಾವಿದ್ರೂ ಕೂಡ ಸ್ವಲ್ಪ ರೆಡಿಯಾಗಿ ವ್ಲಾಗ್ನಲ್ಲೇ ಆಗಲೂ ಕೂಡ ನಾವು ಸ್ವಲ್ಪ ರೆಡಿಯಾಗಿ ಮಾಡೋದ್ರಿಂದ ಈವನ್ ನಮಗೂ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಒಂದು ವರ್ಕ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಆ್ಯಂಡ್ ಯಾವಾಗಲೂ ನಾವು ಸ್ವಲ್ಪ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀವಿ. ಸೊ ಈ ರೀತಿಯಾಗಿರುತ್ತೆ. ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡ್ತಿದ್ದೀವಿ ಅಂತ ಅಂದಾಗ ತುಂಬ ವಿಷಯಗಳು ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ ಯಾವಾಗಲೂ ಅಷ್ಟೇ ಆದಷ್ಟು ಮಿಕ್ಸ್ ಕಂಟೆಂಟ್ನ ಹಾಕೋದು ಅವಾಯ್ಡ್ ಮಾಡಿ. ಮೀನ್ಸ್ ಹೊಸದಾಗಿ ಇವಾಗ ಚಾನಲ್ ಸ್ಟಾರ್ಟ್ ಮಾಡಿರ್ತೀರ, ಏನೋ ಒಂದು ಕಂಟೆಂಟ್ ಹಾಕ್ತಿರ್ತೀರ, ಚೆನ್ನಾಗಿ ರನ್ ಆಗಿಲ್ಲ, ಬಟ್ ಇನ್ನೊಂದು ವಿಷಯದಲ್ಲಿ ಮಾಡ್ತೀರಾ, ಅದು ಕ್ಲಿಕ್ ಆಗುತ್ತಾ ಅದ್ರ ಬಗ್ಗೆನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಜಸ್ಟ್ ಎರಡನ್ನೂ ಮಿಕ್ಸ್ ಮಾಡೋಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ತೊಂದರೆ ಇಲ್ಲ, ಬಟ್ ಯಾವ್ದು ರನ್ ಆಗ್ತಿದೆ ಅದ್ರ ಬಗ್ಗೆ ಮಾಡ್ತಾ ಹೋದ್ರೆ ಚೆನ್ನಾಗುತ್ತೆ ಅಂದರೆ ಅದನ್ನ ಬಗ್ಗೆ ಮಾಡ್ತಾ ಹೋಗಿ ತೊಂದರೆ ಇಲ್ಲ. ಬಟ್ ಕಂಟಿನ್ಯೂಸ್ ಆಗಿ ಅದು ಮಿಕ್ಸ್ ಮಾಡೋಕೆ ಹೋಗಬೇಡಿ ಅಷ್ಟೇ. ಯಾವುದೇ ಒಂದು ಕಂಟೆಂಟ್ ಆದರೂ ಅಷ್ಟೇ ಜಾಸ್ತಿ ಮಿಕ್ಸ್ ಮಾಡಿ ವಿಡಿಯೋನ ಮಾಡೋಕೆ ಸ್ಟಾರ್ಟ್ ಮಾಡಬೇಡಿ. ಆ್ಯಂಡ್ ಅಕಸ್ಮಾತ್ ನಿಮ್ದೊಂದು ಚಾನಲ್ ಆಲ್ರೆಡಿ ಇದೆ, ಅದರಲ್ಲಿ ಚೆನ್ನಾಗಿ ಜನ ನನಗೆ ಪರಿಚಯ ಆಗಿದ್ದಾರೆ, ಚೆನ್ನಾಗಿ ನನಗೆ ವ್ಯೂಸ್ ಬರ್ತಿದೆ, ಸಬ್ಸ್ಕ್ರೈಬರ್ಸ್ ರೈಸ್ ಆಗ್ತಿದ್ದಾರೆ ಅಂದಾಗ ನೀವು ಅವಾಗ ಇನ್ನೊಂದು ಚಾನಲ್ ಬೇಕಾದ್ರೆ ನೀವು ಏನಾದರೂ ಒಂದು ಬಗ್ಗೆ ಸಪ್ರೇಟಾಗಿ ಮಾಡಬೇಕು ಅಂದರೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನೀವು ಆಮೇಲೆ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಏನಂದರೆ ನಮ್ಮ ಥಂಬ್ನೇಲ್ ಮತ್ತು ನಮ್ಮ ಒಂದು ಟೈಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನನ ಫಸ್ಟ್ ನಮ್ಮ ವಿಡಿಯೋನ ನೋಡಬೇಕು ಅಂತ ಅವ್ರು ಆಪ್ಟ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಮೇನ್ ಆಗುತ್ತೆ. ಅದಾದಮೇಲೆ ಕಂಟೆಂಟ್ ಕ್ವಾಲಿಟಿ, ನಮ್ಮ ಒಂದು ಸ್ಟೈಲ್ ಆಗಿರ್ಬೋದು, ನಮ್ಮ ಒಂದು ವಾಯ್ಸ್ ಫ್ಲೋ ಇರ್ಬೋದು, ಆ್ಯಂಡ್ ವಿಡಿಯೋ ಕ್ವಾಲಿಟಿ, ಇದೆಲ್ಲದ್ರೂ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನೀವು ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಚಾನಲಲ್ಲಿ ಫಸ್ಟ್ ವಿಡಿಯೋ ಬಂದುಬಿಟ್ಟು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಆಮೇಲೆ ಅದಾದಮೇಲೆ ಹೌ ಟು ಎಡಿಟ್ ಯೂಟ್ಯೂಬ್ ವಿಡಿಯೋಸ್ ತಮ್ಮನೇ ಕೈನ್ ಮಾಸ್ಟರಲ್ಲಿ ಇದೆ. ಅದಾದಮೇಲೆ ತುಂಬ ಆ್ಯಪ್ನಲ್ಲಿ ವಿತೌಟ್ ಒಂದು ವಾಟರ್ ಮಾರ್ಕಲ್ಲಿ ಹೇಗೆ ನಾನು ವಿಡಿಯೋ ಎಡಿಟ್ ಮಾಡೋದು ಪ್ರತಿಯೊಂದು ಕೂಡ ನಾನು ಅದರಲ್ಲಿ ಶೇರ್ ಮಾಡಿದ್ದೀನಿ. ಜೊತೆಯಲ್ಲಿ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಜನವರಿಯಲ್ಲಿ. ನೀವು ಹೊಸದಾಗಿ ವಿಡಿಯೋನ ಮೀನ್ಸ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಆ ವಿಡಿಯೋನ ಮಿಸ್ ಮಾಡದೆ ನೋಡಿಬಿಟ್ಟು ಅದಾದಮೇಲೆ ಮತ್ತೆ ಈ ವಿಡಿಯೋ ನೋಡಿ, ಅಥವಾ ಈ ವಿಡಿಯೋ ನೋಡಿದವರು ಅದಾದಮೇಲೆ ಇನ್ನೊಂದ್ಸರಿ ಹೋಗಿ ಆ ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್, ಬಾಯ್.